ನಾನು ಸತ್ಯ ಮಾಡಿದ್ರೆ ಈ ಡ್ರಾಮಾ ಕಂಪ್ನಿ ಮಾಡಿದ್ರೆ ಈ ಡ್ರಾಮಾ ಕಂಪ್ನಿಗೆ ಆಗ್ಲಿ ಆ ಕಾಯಿಲೆಗಳು ಕುಷ್ಠರೋಗಗಳು ಎಲ್ಲ ಬರಲಿ, ಇಲ್ಲ ಆ ಡ್ರಾಮಾ ಕಂಪ್ನಿ ಇದ್ರೆ ಆ ಡ್ರಾಮಾ ಕಂಪ್ನಿಗೆ ಬರಲಿ. ಅವ್ರಿಗೆಲ್ಲರಿಗೂ ಈ ಕುಷ್ಠರೋಗ, ಹಾರ್ಟ್ ಅಟ್ಯಾಕು, BP, ಶುಗರು, ಕ್ಯಾನ್ಸರು, ಟೈಫಾಯ್ಡು, ಆಮೇಲೆ ಬ್ರೈನ್ ಟ್ಯೂಮರು ಎಲ್ಲವೂ ಬರಲಿ. ಆ ದೇವರೇ ನೋಡ್ಕೊಳ್ಳಿ ಇದನ್ನು ಯಾರು ಏನು ಅಂತ, ಯಾರು ಕುಮ್ಮಕ್ ಮೇಲೆ ಮಾಡಿದ್ದಾರೆ. ನಾವು ಮಾತಾಡೇ ಇಲ್ಲ, ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ. ನಾನಲ್ಲ, ಅನಿಲನ್ನ ಅವ್ರಿಗೆ ಸಂಬಂಧನೇ ಇಲ್ಲ, ನನಗೆ ಗೊತ್ತು. ಅನಿಲನ್ನ ನಾನಲ್ಲ, ನಮಗೇಂತ ಹೇಳ್ತಾ ಇದ್ದೀನಿ. ಮಾಮೂಲಿ ಆಗ್ತಾನೆ ಇರ್ತವೆ, ಏನು ಅದೇನು ಬೇರೆ ವಿಚಾರ ಅಲ್ಲ. ಇದು ಮಾಡಿ ಅವ್ರು ಮಾಡಿರೋ ಆರೋಪಗಳೆಲ್ಲ ಸುಳ್ಳು. ಇದು ನಾನೇ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದೀನಲ್ಲ, ಆಗ್ಲಿ ನಮಗಾಗಿ. ಮೊನ್ನೆ ಪೌರ ಕಾರ್ಮಿಕರ ದಿನಾಚರಣೆ ಆಯಿತು. ಮೇಲೆ ಬಾಪ ಅಂತ ಕರೆದು ಬಂದಿಲ್ಲ. ಕೆಳಗಡೆ ಕುತ್ಕೊಂಡು ನಾನೇ ಬಡ ಬಾ ಒಂದು ಕುತ್ಕೋಪ್ಪ ಅಂತ ಹೇಳ್ತಾ ಬಂದಿಲ್ಲ. ಅಲ್ಲಿನೂ ಏನೋ ಒಂದು ಮೈಕ್ ಎತ್ಕೊಂಡು ಮಾತಾಡೋದು, ಎಲ್ಲಿ ಬಂದ್ರೂ ಅದನ್ನು ಏನೋ ಒಂದು ಮಾತಾಡಿ ಏನೋ ಒಂದು ತೀಟೆ ತೆಗೆಯೋದೇ ಅದು ಕೆಲಸ, ಬೇರೆ ಏನು ಕೆಲಸ ಇಲ್ಲ. ತೀಟೆ ತೆಗಲಿ ಯಾಕೆ ಬೇಕು? ಹಂಗೆ ಮಾಡ್ತಾರೆ. ಗುಂಪುಗಾರಿಕೆ ಮಾಡ್ಕೊಂಡು ಹೋಗ್ಲಿ, ಗುಂಪುಗಾರಿಕೆ ನಮಗೇನಿಲ್ಲ. ಗುಂಪುಗಾರಿಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಾಡ್ಕೊಂಡು ಅದು ನನಗೆ ಗೊತ್ತಿರೋ ಪ್ರಕಾರವಾಗಿ ನಿಲ್ಲಲ್ಲ ಅನ್ಕೊಳ್ತೀನಿ. ಹಾಗೆ ಮುಂದಕ್ಕೂ ಹಂಗೆ ಇರುತ್ತೆ. ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ, ನೀವು ಜನಗಳ ಸೇವೆ ಮಾಡೋ ಬದಲು ನೀವೇ ನಮ್ಮ ಮೇಲೆ ಯಾರು ಏನು ಗೊತ್ತಿಲ್ಲ. ನಾನು ಹಿಂಗೆ ಮಾಡಿದ್ದೀನಿ ಯಾರು ಗೊತ್ತಿಲ್ಲ. ನಾನು ಆ ಥರ ಮಾಡೋದೇ ಇಲ್ಲ ಅಂತ ಇದು ನನಗೆ ಗೊತ್ತಿಲ್ಲ. ಆದರೂ ಅನಿಲನ್ನ ಮೇಲೆ ಹೇಳಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದನ್ನು. ಅವ್ರಿಗೆ ಈ ವಿಚಾರ ಗೊತ್ತಿದ್ದೋ, ಅವ್ರೇನಾದರೂ ಮಾತಾಡೋ, ಅವ್ರು ಏನಾದರೂ ಬೇರೆಯವ್ರ ಕೈಲಿ ಕಳಿಸಿ ಮಾತಾಡ್ಸಿರೋದು, ಇಲ್ಲ ಅವ್ರು ಇವ್ರಿಗೆ ಫೋನ್ ಮಾಡಿರೋದು, ಇವ್ರು ಅವ್ರಿಗೆ ಫೋನ್ ಮಾಡಿರೋದು, ಏನಾದರೂ ಈ ಥರ ಇವ್ರು ಹೇಳಿದ ಪ್ರಕಾರವಾಗಿ ನಡೆದಿದ್ರೆ ನಮ್ಮೆಲ್ಲರಿಗೂ ನಮಗೇನು ಆ ಗುಂಪು ಈ ಗುಂಪು ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಅವರು ಪೂರ್ವಜತೆ ಏನೋ ಗುಂಪು ಅಂತ ಹೇಳಿದಾರಲ್ಲ, ಆ ಗುಂಪು ಅಂತ ಹೇಳಿದಾರಲ್ಲ, ಆ ಸೋಮೇಶ್ವರ ಸ್ವಾಮಿ